ಶ್ರೀ ಗುರುಭ್ಯೋ ನಮಃ. ಅಣುಭಾಷ್ಯದ ವ್ಯಾಖ್ಯಾನ ತತ್ವಮಂಜರಿಯಲ್ಲಿ ಇದು 51ನೇ ಗದ್ಯ ಭಾಗ. ಈ ಹಿಂದೆ ನಮಗೊಂದು ಪ್ರಶ್ನೆ ಬಂದಿತ್ತು. ಆ ಪ್ರಶ್ನೆಗೆ ಉತ್ತರವನ್ನು ಈ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಸೋನುತ್ಪತ್ತಿ ಲಯಕರ್ತ ಅಂತ ಹೀಗೆ ಆಚಾರ್ಯರ ಮಾತಿದೆ. ಆ ಮಾತಿನ ಮೇಲೆ ನಮಗೊಂದು ಪ್ರಶ್ನೆ ಬರ್ಬೋದು. ಬಂದಿತ್ತು ಈ ಹಿಂದೆ ನಾವೇನು ಪಾಠ ನೋಡಿದ್ವಿ ಅದರಲ್ಲಿ ಬಂದಿತ್ತು ನಮಗೆ ಪ್ರಶ್ನೆ. ಆ ಪ್ರಶ್ನೆ ಹೀಗಿದೆ: ಅಸಂಭವಾಧಿಕರಣ ಮತ್ತು ಆತ್ಮಾಧಿಕರಣ ಇವೆರಡರ ಸಾರವನ್ನು ಅಣುಭಾಷ್ಯದಲ್ಲಿ ಒಟ್ಟಿಗೆ ಸೋನುತ್ಪತ್ತಿ ಲಯ ಕರ್ತ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಪರಮಾತ್ಮನಿಗೆ ಉತ್ಪತ್ತಿಯೂ ಇಲ್ಲ, ಲಯವೂ ಇಲ್ಲ ಅಂತ. ಈ ಮೊದಲನೇ ಅಸಂಭವಾಧಿಕರಣ ಅನ್ನೋದೇನಿದೆಯಲ್ಲ, ಅದು ನಮ್ಗೆ ಈಗಾಗಲೇ ಗೊತ್ತಿರುವಂತೆ 2ನೇ ಅಧ್ಯಾಯದ 3ನೇ ಪಾದದ 9ನೇ ಸೂತ್ರ. ಅದನ್ನು ಅಸಂಭವಾಧಿಕರಣ ಅಂತ ಕರೀತಾರೆ. ಅಧಿಕರಣ ಸಂಖ್ಯೆಯಲ್ಲಿ ಅದು 3ನೇದ್ದು, ಸೂತ್ರ 9ನೇದ್ದು. ಮುಂದೆ ಆತ್ಮಾಧಿಕರಣ ಅಂತ ಏನಿದೆಯಲ್ಲ, ಅದು 2ನೇ ಅಧ್ಯಾಯದ 3ನೇ ಪಾದದ 17ನೇ ಸೂತ್ರ, ಅಧಿಕರಣ ಸಂಖ್ಯೆ 10. ಹೀಗೆ ಅಸಂಭವಾಧಿಕರಣ ಮತ್ತು ಆತ್ಮಾಧಿಕರಣಗಳ ನಡುವೆ ಇನ್ನೂ ಕೆಲವು ಅಧಿಕರಣಗಳಿವೆ. 6 ಅಧಿಕರಣಗಳು ನಡುವೆ ಇವೆ ಮತ್ತು 7 ಸೂತ್ರಗಳಿವೆ. ಹೀಗೆ ಅಸಂಭವಾಧಿಕರಣ ಮತ್ತು ಆತ್ಮಾಧಿಕರಣಗಳು ಅಥವಾ ಆ ಸೂತ್ರಗಳು ಪರಸ್ಪರ ದೂರದಲ್ಲಿವೆ. ನಡುವೆ ಅಂತರ ಬೇರೆ ಬೇರೆ ಸೂತ್ರಗಳು, ಬೇರೆ ಬೇರೆ ಅಧಿಕರಣಗಳೆಲ್ಲ ಬಂದಿವೆ. ಅಲ್ಲಿ ತೇಜೋಧಿಕರಣ ಇತ್ಯಾದಿ ಅಧಿಕರಣಗಳು ಬಂದಿವೆ, ಪೃಥ್ವಿ ಅಧಿಕರಣ, ತದಭಿಧ್ಯಾನಾಧಿಕರಣ ಅಂತೆಲ್ಲ. ಹೀಗೆ ನಡುವೆ ಬೇರೆ ಬೇರೆ ಅಧಿಕರಣಗಳಿವೆ. ಇವೆರಡು ಅಧಿಕರಣಗಳು, ಅಸಂಭವಾಧಿಕರಣ ಮತ್ತು ಆತ್ಮಾಧಿಕರಣಗಳೆರಡು ಕೂಡ ಬೇರೆ ಬೇರೆ ಇವೆ. ಆ ಬೇರೆ ಬೇರೆ ಇರುವ ಆತ್ಮಾಧಿಕರಣ ಮತ್ತು ಅಸಂಭವಾಧಿಕರಣಗಳನ್ನು ಸೋನುತ್ಪತ್ತಿ ಲಯಕರ್ತ ಅಂತ ಆಚಾರ್ಯರು ಅಣುಭಾಷ್ಯದಲ್ಲಿ ಒಂದೇ ಶಬ್ದದಿಂದ ಹೇಳಿದ್ದಾರೆ. ಹೀಗ್ಯಾಕೆ ಅಧಿಕರಣಗಳು ಬೇರೆ ಬೇರೆ ದೂರ ದೂರದಲ್ಲಿದ್ದಾಗ ಅವುಗಳ ಅರ್ಥವನ್ನು ಇವರು ಕೂಡ ಬೇರೆ ಬೇರೆ ಶಬ್ದಗಳಿಂದ, ಒಂದು ಶಬ್ದ ಇಲ್ಲಿ ಆಮೇಲೆ ಮತ್ತೊಂದು ಶಬ್ದವನ್ನು ಮುಂದೆ ಹೀಗೆ ಹೇಳ್ಬೋದಿತ್ತಲ್ಲ, ಈ ಥರ ಯಾಕೆ ಹೇಳಿದ್ದಾರೆ ಅಂತ ನಮಗೊಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರವನ್ನು ಈ 51ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೊಡ್ತಾ ಇದ್ದಾರೆ. ಆಕಾಶ ಮತ್ತು ವಾಯು ಇವೆರಡಕ್ಕೂ ಕೂಡ ಉತ್ಪತ್ತಿ ಅಂತ ಅನ್ನೋದಿಲ್ಲ. ನಮಗೆ ಗೊತ್ತಿರುವಂತೆ ಆಕಾಶಕ್ಕೆಲ್ಲಿ ಉತ್ಪತ್ತಿ ಇದೆ, ಆಕಾಶ ಹುಟ್ಟೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಶ್ರುತಿ ಆಕಾಶಕ್ಕೂ ಕೂಡ ಉತ್ಪತ್ತಿಯನ್ನು ಹೇಳ್ತಾ ಇದೆ. ಮೂರ್ತ ವಸ್ತುಗಳ ಸಂಬಂಧ ಅನ್ನೋದು ಆಕಾಶಕ್ಕೂ ಕೂಡ ಒಂದು ಉತ್ಪತ್ತಿ. ಅವು ನೇರವಾಗಿ ಘಟ ಪಟ ಮೊದಲಾದವುಗಳು ಹುಟ್ಟುವಂತೆ ಆಕಾಶ ಹುಟ್ಟದೇ ಇರಬಹುದು, ಅವ್ಯಾಕೃತ ಆಕಾಶ. ಆದರೆ ಈ ಮೂರ್ತ ವಸ್ತುಗಳ ಸಂಬಂಧ, ಘಟಪಟ ಮೊದಲಾದ ಮೂರ್ತ ವಸ್ತುಗಳ ಸಂಬಂಧ ಆಕಾಶಕ್ಕೆ ಆಗ್ತದೆ. ಅದೇ ಅದರ ಹುಟ್ಟು. ಪ್ರಳಯ ಕಾಲದಲ್ಲಿ ಅದಕ್ಕೆ ಮೂರ್ತ ವಸ್ತುಗಳ ಸಂಬಂಧ ಇರೋದಿಲ್ಲ. ಪ್ರಳಯ ಕಾಲ ಮುಗಿದು ಸೃಷ್ಟಿ ಕಾಲ ಬಂದಾಗ ಅವ್ಯಾಕೃತ ಆಕಾಶಕ್ಕೆ, ಸ್ಪೇಸಿಗೆ ಮೂರ್ತ ವಸ್ತುಗಳ ಸಂಬಂಧ ಬರ್ತದೆ ಅಂತ ಈ ಹಿಂದೆ ಹೇಳಿದ್ವಿ. ಆದ್ರಿಂದ ನಮ್ಮ ಗ್ರಹಿಕೆಗೆ ಗೊತ್ತಿರುವಂತೆ ನಭಸ್ ಅಂದ್ರೆ ಆಕಾಶ, ನಭಸ್ವಾನ್ ಅಂದ್ರೆ ವಾಯು, ಅವೆರಡಕ್ಕೂ ಹೇಗೆ ಉತ್ಪತ್ತಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಅಸಂಭವ ಜನ್ಮನೋಹೋ ನಭೋ ನಭಸ್ವತೋಹ, ಅವೆರಡಕ್ಕೂ ಕೂಡ ಜನ್ಮ ಅನ್ನೋದು ಅಸಂಭವ ನಮ್ಮ ದೃಷ್ಟಿಯಿಂದ, ನಮಗೆ ಗೊತ್ತಿರುವಂತೆ. ಆದರೆ ಶ್ರುತಿಯೂ ಜನ್ಮ ಹೋಗ್ತಾವೆ. ಶ್ರುತಿ ಅವುಗಳಿಗೆ ವೇದವನ್ನು ಹೇಳಿದೆ. ತರ್ಹಿ ಶ್ರುತಿಯಲ್ಲೇ ವೇದದಲ್ಲೇ ಅವುಗಳಿಗೆ ಎರಡಕ್ಕೂ ಉತ್ಪತ್ತಿಯನ್ನು ಹೇಳಿರುವುದರಿಂದ ನಾವು ಅದನ್ನು ನಂಬುತ್ತೇವೆ. ಹಾಗೆ ತರ್ಹಿ ಅದೇ ಥರ ಆ ಕ್ರಮದಲ್ಲಿ, ಆ ಪಕ್ಷದಲ್ಲಿ ತಾದೃಶಸ್ಯಾಪಿ ಈಶಸ್ಯ, ಮೂಲತಃ ಪರಮಾತ್ಮನಿಗೂ ಕೂಡ ಉತ್ಪತ್ತಿ ಏನು ಬರೋದಿಲ್ಲ. ತಾದೃಶ ಅಂದ್ರೆ ಅಸಂಭವ ಜನ್ಮ ಅಂತ ಅರ್ಥ.
ಯಾವ ಪರಮಾತ್ಮನಿಗೆ ಜನ್ಮ ಅನ್ನೋದು ಸಂಭವಿಸುವುದೇ ಇಲ್ವೋ ಅವನಿಗೂ ಕೂಡ ವೇದವೇ ಹೇಳ್ತಿರೋದ್ರಿಂದ ಶ್ರುತ್ಯೈವ ಜನ್ಮ ಅಸ್ತು, ವೇದ ಅವನನ್ನು ಕೂಡ ಅಸತಃ ಸತ ಜಾಯತೆ ಅಂತ ಹೇಳಿದೆಯಲ್ಲ. ಆದ್ದರಿಂದ ನಮಗೆ ಗೊತ್ತಿರುವಂತೆ ಉತ್ಪತ್ತಿ ಇಲ್ಲದೆ ಇರಬಹುದು, ಆದರೆ ವೇದ ಹೇಳಿರೋದ್ರಿಂದ ಅದಕ್ಕೆ ಉತ್ಪತ್ತಿ ಒಪ್ಪೋಣ. ಶ್ರುತ್ಯೈವ ವೇದದ ಮೂಲಕವೇ ಜನ್ಮ ಅಸ್ತು ಇತಿ ಉತ್ಪನ್ನ ಚೋದ್ಯ ನಿರಾಸಕತೆಯ. ಈ ಒಂದು ಪ್ರಶ್ನೆ ಏನು ಬಂದಿದೆ, ಆ ಚೋದ್ಯ ಅಂದ್ರೆ ಪ್ರಶ್ನೆ, ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಅಸಂಭವಸ್ತು ಅನ್ನುವ ಅಧಿಕರಣ ಹೊಂದಿದೆ. ಅತ್ರ ಅಸಂಭವಸ್ತು ಇತ್ಯಸ್ಯ ಅಸಂಭವಾಧಿಕರಣ ಏನಿದೆ ಅದು ಈ ಪ್ರಶ್ನವನ್ನ, ಪರಮಾತ್ಮನಿಗೂ ಕೂಡ ಒಂದು ಉತ್ಪತ್ತಿ ಇರಲಿ ಅನ್ನುವ ಪ್ರಶ್ನವನ್ನ ಉತ್ತರಿಸಲಿಕ್ಕೆ ಹೊರಟಿದೆ. ನಿರಾಸಕತೆಯ ಪ್ರಶ್ನಕ್ಕೆ ಅದು ಪರಿಹಾರವನ್ನು ಹೇಳ್ತಿರೋದ್ರಿಂದ ಪೂರ್ವತ್ರೈವ ಸಂಗತತ್ವೇನ ಪೂರ್ವತ್ರ ನಿವೇಶೆ ಅಪಿ, ಅದು ಪೂರ್ವತ್ರೈವ ಸಂಗತ. ಈ ಪ್ರಶ್ನೆ ಮತ್ತು ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕಾಗಿರುವುದು, ಆ ಉತ್ತರಕ್ಕಾಗಿ ಅಸಂಭವಾಧಿಕರಣವನ್ನು ಹೇಳಬೇಕಾಗಿರುವುದು, ಅದನ್ನ ಈ ಹಿಂದೆನೇ ಹೇಳಿದ್ದಾರೆ. ಈ ಹಿಂದೆನೇ ಹೇಳುವುದು ಅಂದ್ರೆ ಮಾತರಿಶ್ವಾಧಿಕರಣದ ಬಳಿಕ ಅದನ್ನು ಹೇಳುವುದು ಅಂತ ಅರ್ಥ. ಅದನ್ನು ಹಿಂದೆ ನಾವು ನೋಡಿದ್ದೇವೆ. 2ನೇ ಅಧ್ಯಾಯದ 3ನೇ ಪಾದದ 8ನೇ ಸೂತ್ರ ಅದು, ಏತನೇನ ಮಾತರಿಶ್ವಾ ವ್ಯಾಖ್ಯಾತಃ ಅಂತ. ಮತ್ತೆ ಮಾತರಿಶ್ವಾಧಿಕರಣ ಅನ್ನೋದು 2ನೇ ಅಧಿಕರಣ ಕೂಡ. ಹೀಗೆ ಮಾತರಿಶ್ವಾಧಿಕರಣ ಆದ ಬಳಿಕ ಅಸಂಭವಾಧಿಕರಣವನ್ನ ಕೈಗೆತ್ಕೊಂಡಿದ್ದಾರೆ. 2ನೇ ಅಧಿಕರಣ ಆದ ಬಳಿಕ 3ನೇ ಅಧಿಕರಣ. ಮಾತರಿಶ್ವಾಧಿಕರಣ ಅನ್ನೋದು ಈಗಾಗಲೇ ಹೇಳಿದಂತೆ 2ನೇ ಅಧಿಕರಣ, ಅಸಂಭವಾಧಿಕರಣ ಅನ್ನೋದು 3ನೇ ಅಧಿಕರಣ. ಸೂತ್ರ ಸಂಖ್ಯೆ ಕ್ರಮವಾಗಿ 8 ಮತ್ತು 9. ಆದ್ರಿಂದ ಅಲ್ಲೇ ಅದು ಸಂಗತ, ಅಲ್ಲೇ ಅದು ಬರುವುದೇ ಉಚಿತ. ಈ ಅಸಂಭವಸ್ತುವ ಸೂತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕರಣ ಅಲ್ಲೇ ಬರುವುದೇ ಉಚಿತ. ಸಂಗತ ಅಂದ್ರೆ ಉಚಿತ ಅಂತ ಅರ್ಥ. ಆದ್ರಿಂದ ಪೂರ್ವತ್ರ ನಿವೇಶೇಪಿ ಅದನ್ನ ಹಿಂದೆನೆ ಹೇಳಿ ಮುಗಿಸಿದ್ದಾರೆ. ಪೂರ್ವತ್ರ ಅಂದ್ರೆ ಮಾತರಿಶ್ವಾಧಿಕರಣದ ಬಳಿಕವೇ ಅದನ್ನು ಹೇಳಿದ್ದಾರೆ. ನಿವೇಶೇಪಿ ಮಾಡಿದರೂ ಕೂಡ ಅಂತ ಇರೋದಲ್ಲಿ ಮೂಲದಲ್ಲಿ, ಅದನ್ನ ನಾವು ಬುದ್ಧಿ ಸೌಕರ್ಯಕ್ಕಾಗಿ ನಿವೇಶ ಕೃತಃ, ನಿವೇಶವು ಮಾಡಲ್ಪಟ್ಟಿದೆ ಅಂತ ಹೀಗೆ ಅರ್ಥ ಇಟ್ಕೊಳ್ಳೋಣ. ಮುಂದೆ ಏನಾಗಿದೆ ಈಗ ಆ ಆತ್ಮಾಧಿಕರಣ, ಅದನ್ನ ಆತ್ಮಾಧಿಕರಣ ಅಂತ ಹೇಳೋದಕ್ಕಿಂತ ಆತ್ಮಾಧಿಕರಣ ಅಂತ ಹೇಳುವುದೇ ಒಳ್ಳೆಯದು. ಅದೇನ್ ಮಾಡ್ತಿದೆ ಅಂದ್ರೆ ಸರ್ವಸ್ಯ ವ್ಯುತ್ಕ್ರಮೇಣ ಶ್ರುತ್ಯೈವ ಲಯೋಕ್ತವು. ಪ್ರತಿಯೊಂದು ವಸ್ತುವಿಗೂ ಕೂಡ, ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಂದು ವಸ್ತುವಿಗೂ ಕೂಡ ವ್ಯುತ್ಕ್ರಮೇಣ ಲಯ ಇದೆ ಅಂತ ವೇದವಾಕ್ಯ ಹೇಳ್ತಾ ಇದೆ. ಶ್ರೇಷ್ಠವಾದ್ದು ಮೊದಲು ಹುಟ್ಟಿ ಕನಿಷ್ಠವಾದ ಆಮೇಲೆ ಹುಟ್ಟುತ್ತದೆ. ಲಯ ಆಗುವಾಗ ಮಾತ್ರ ಕನಿಷ್ಠವಾದ್ದೇ ಮೊದಲು ಲಯ ಹೊಂದಿ ಆಮೇಲೆ ಶ್ರೇಷ್ಠವಾದ ಲಯ ಹೊಂದುತ್ತದೆ. ಇದು ವ್ಯುತ್ಕ್ರಮೇಣ ಲಯವನ್ನು ಶ್ರುತಿ ಹೇಳ್ತಾ ಇದೆ. ಶ್ರುತಿಯೇ ಹೇಳಿದ ಮೇಲೆ ಎಲ್ಲ ವಸ್ತುಗಳಿಗೂ ಶ್ರುತಿಯಲ್ಲಿ ಹೇಳಿದಂತಹ ಆ ಸೂತ್ರ ಅನ್ವಿತ ಆಗುವುದು ಅಂತ ಆದಮೇಲೆ ತರ್ಹಿ ಬ್ರಹ್ಮಣೋಪಿ, ಪರಮಾತ್ಮನಿಗೂ ಕೂಡ ತಥೈವ ಸಹ ಅಸ್ತು, ಆ ಬ್ರಹ್ಮನಿಗೂ ಕೂಡ ವ್ಯುತ್ಕ್ರಮೇಣ ಲಯವಿರಲಿ. ಎಲ್ಲದಕ್ಕಿಂತ ಮೊದಲಿದ್ದವನು ಬ್ರಹ್ಮ, ಪರಬ್ರಹ್ಮ. ಎಲ್ಲವೂ ನಷ್ಟ ಆದ್ಮೇಲೆ ಕೊನೆಗೆ ನಷ್ಟ ಆಗುವವನು ಅವನು. ಆದ್ರಿಂದ ಅವನಿಗೆ ವ್ಯುತ್ಕ್ರಮದಿಂದಲೇ ಲಯವಿರಲಿ. ತಥೈವ ವ್ಯುತ್ಕ್ರಮೇಣ ಇವ ಸಹ ಲಯವು ಅಸ್ತು ಇರಲಿ ಇತ್ಯಾಶಂಕಾ ನಿರಾಸಕತೆಯ. ಈ ಒಂದು ಪ್ರಶ್ನಕ್ಕೆ ಉತ್ತರವಾಗಿ ಇರುವುದು ನಾತ್ಮಾಶ್ರುತೇ ಅನ್ನುವ ಸೂತ್ರ, 17ನೇ ಸೂತ್ರ. ಅದು ಲಯ ಪ್ರಕರಣಾನಂತರಂ ನಿವೇಶೇಪಿ. ನಾತ್ಮಾಶ್ರುತೇ ಅನ್ನುವ 17ನೇ ಸೂತ್ರ ಏನಿದೆ ಅದು ಲಯ ಪ್ರಕರಣದ ಬಳಿಕ ಬಂದಿದೆ. ಯಾಕೆಂದ್ರೆ ಹಿಂದಿನ ಸೂತ್ರಗಳಲ್ಲೆಲ್ಲ, ಅದರ ಹಿಂದಿನ ಸೂತ್ರಗಳಲ್ಲಿ 15, 16 ಮೊದಲಾದ ಸೂತ್ರಗಳಲ್ಲೆಲ್ಲ ಲಯದ ಬಗ್ಗೆನೇ ಆಲೋಚನೆ ಮಾಡಿದ್ದಾರೆ. ಆದ್ರಿಂದ ಲಯ ಪ್ರಕರಣದ ಬಳಿಕ ಆ ಪರಮಾತ್ಮನಿಗೂ ಲಯವನ್ನ ಶಂಕಿಸಿ ಅದನ್ನ ನಿರಾಕರಿಸುವಂತಹ ಸೂತ್ರ ಮತ್ತು ಅಧಿಕರಣ ಬಂದಿದೆ. ಅಸಂಭವಸ್ತವನ ಸೂತ್ರ ಪರಮಾತ್ಮನಿಗೆ ಉತ್ಪತ್ತಿಯನ್ನು ಶಂಕಿಸಿ ಅದನ್ನು ನಿರಾಕರಿಸುವಂತಹ ಸೂತ್ರ ಮತ್ತು ಅಧಿಕರಣ ಅದು ಹಿಂದೆನೆ ಬಂದಿದೆ. ಪರಮಾತ್ಮನಿಗೆ ಲಯವನ್ನು ಶಂಕಿಸಿ, ವ್ಯುತ್ಕ್ರಮದಿಂದ ಲಯವನ್ನು ಶಂಕಿಸಿ ಅದಕ್ಕೆ ಪರಿಹಾರವನ್ನು ಹೇಳುವಂತಹ ಸೂತ್ರ ಮತ್ತು ಅಧಿಕರಣ ಅದು ಲಯದ ಬಳಿಕನೇ ಬಂದಿದೆ. ಅದ್ರ ಹಿಂದೆ ಲಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೆಲ್ಲ ಒಂದ್ ಕಡೆ ಹೇಳಿದ್ದಾರೆ, ಉತ್ಪತ್ತಿಗೆ ಸಂಬಂಧಪಟ್ಟ ವಿಷಯಗಳನ್ನ
ಒಂದು ಕಡೆ ಹೇಳಿದ್ದಾರೆ ಅಂತ ಅದನ್ನು ನಾವು ತಿಳ್ಕೊಳ್ಬೇಕು. ಲಯ ಪ್ರಕರಣಾನಂತರಂ ನಿವೇಶೇಪಿ 15-16 ಸೂತ್ರಗಳೆಲ್ಲ ಲಯವನ್ನು ಹೇಳ್ತಾ ಇವೆ. ಅವುಗಳ ಬಳಿಕನೇ ಈ ಆತ್ಮಾಧಿಕರಣವನ್ನ ಮೂಲ ಸೂತ್ರ ಭಾಷ್ಯದಲ್ಲಿ ಹೇಳಿದ್ರು ಕೂಡ ಶ್ರೋತೃ ಬುದ್ಧಿ ಸೌಕರ್ಯ ಓದುವವರಿಗೆ ಬುದ್ಧಿಗೆ ಅನುಕೂಲ ಆಗಲಿ, ಪರಮಾತ್ಮನಿಗೆ ಸಂಬಂಧಪಟ್ಟ ಉತ್ಪತ್ತಿ ಮತ್ತು ಪರಮಾತ್ಮನಿಗೆ ಸಂಬಂಧಪಟ್ಟ ಲಯ ಅವೆರಡನ್ನು ಒಟ್ಟಿಗೆ ನಿರಾಕರಣೆ ಮಾಡಿಬಿಡೋಣ. ಪರಮಾತ್ಮನ ಕುರಿತಾದ ವಿಷಯವೆಲ್ಲ ಶ್ರೋತೃಗಳಿಗೆ ಒಮ್ಮೆಲೆ ಬುದ್ಧಿಸ್ತ ಆಗಲಿ. ಹೀಗೆ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ವ್ಯವಹಿತಯೋರಪಿ ಅಸಂಭವಾಧಿಕರಣ ಮತ್ತು ಆತ್ಮಾಧಿಕರಣಗಳೆರಡೂ ಕೂಡ ವ್ಯವಹಿತವಾಗಿವೆ. ಅವುಗಳ ನಡುವೆ 6-7 ಸೂತ್ರಗಳು 6-7 ಅಧಿಕರಣಗಳೆಲ್ಲ ಬಂದಿವೆ. ಹಾಗಿದ್ರೂ ಕೂಡ ಏಕತ್ರೈವ ಒಂದೇ ಕಡೆ ಸಂಕ್ಷಿಪ್ಯ ಏವ ಅರ್ಥಭಾಷಣಂ ಸೋನುತ್ಪತ್ತಿ ಲಯ ಸಹ ಭಗವಂತನು ಅನುತ್ಪತ್ತಿ ಲಯ. ಅನುತ್ಪತ್ತಿ ಅಂದರೆ ಉತ್ಪತ್ತಿ ಇಲ್ಲದವನು, ಲಯ ನಾಶವಿಲ್ಲದವನು ಅಂತ ಹೀಗೆ ಎರಡನ್ನೂ ಸೇರಿಸಿ ಒಂದೇ ಶಬ್ದದಿಂದ ತಗೊಂಡ್ಬಿಟ್ಟಿದ್ದಾರೆ. ಹೀಗೆ ಸೂತ್ರ ಭಾಷ್ಯವನ್ನು ಓದುವಾಗ ಅವು ಬೇರೆ ಬೇರೆ ಕಡೆ ಇವೆ, ಆದರೆ ಅಣುಭಾಷ್ಯವನ್ನು ಓದುವಾಗ ಅದು ಒಂದೇ ಕಡೆ ಇದ್ದರೆ ಕೇಳುವವರಿಗೆ ಸುಲಭ ಆಗ್ತದೆ ಎಂಬ ದೃಷ್ಟಿಯಿಂದ ಆಚಾರ್ಯರು ಹೀಗೆ ಮಾಡಿದ್ದಾರೆ ಅಂತ ಅರ್ಥ. ಏವಂ ಅಗ್ರೇಪಿ ಬೋಧ್ಯಂ. ಮುಂದೂ ಕೂಡ ಎಲ್ಲಿಯಾದರೂ ಅಣುಭಾಷ್ಯದಲ್ಲಿ ಕೆಲವು ಸೂತ್ರಗಳ ಕೆಲವು ಅಧಿಕರಣಗಳ ಸಾರವನ್ನು ಸಂಗ್ರಹ ಮಾಡುವಾಗ ಆಚಾರ್ಯರು ಯಾವುದಾದ್ರು ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡಿರ್ತಾರೆ. ಆದರೆ ನಡುವೆ ಅನೇಕ ಅಧಿಕರಣಗಳ ಸೂತ್ರಗಳ ವ್ಯವಧಾನ ಇರ್ತದೆ. ಹಾಗೇನಾದರೂ ಇದ್ದರೆ ಅಲ್ಲಿ ಇಂಥದ್ದೊಂದು ಉದ್ದೇಶ ಇರ್ತದೆ, ಶ್ರೋತೃಗಳಿಗೆ ಅನುಕೂಲ ಮಾಡಿಕೊಡುವ, ಅವರ ಬುದ್ಧಿಗೆ ಹಿತಕರ ಆಗುವಂತೆ ಅದನ್ನು ವರ್ಣನೆ ಮಾಡುವ ಒಂದು ಉದ್ದೇಶ ಇರ್ತದೆ ಆಚಾರ್ಯರಿಗೆ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿಗೆ ಈ 51ನೇ ಭಾಗ ಸಮಾಪ್ತವಾಗಿದೆ.